ರಾತ್ರಿ ಇಡೀ ಕೆಮ್ಮು ಜಾಸ್ತಿ ಆಗಿದ್ರೆ ಯಾವ ಮೆಡಿಷನ್ನಿಗೂ ಕೆಲವೊಂದು ಸಲ ಶಿರಪ್ಪಿಗೂ ಬಗ್ಗೋದಿಲ್ಲ. ಅಂತಹ ಸಮಯದಲ್ಲಿ ಹಿಂದಿನ ಕಾಲದ ಈ ಮನೆಮದ್ದು ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಎಂಥದೇ ಕೆಮ್ಮಿದ್ರೂ ಮಾಯವಾಗುತ್ತೆ. ಈಗ ನಾನು ಕೆಮ್ಮಿಗೆ ಒಂದು ಮನೆಮದ್ದನ್ನು ಮಾಡೋಣ. ಇದಕ್ಕೆ ಸಿಂಪಲ್ ಆಗಿರುವ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು. ಇಲ್ಲಿ ನಾನು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, 2 ಏಲಕ್ಕಿ ಕಾಯಿ ತೊಗೊಳ್ಳೋದ್ರಿಂದ ಕಫನ ನಿವಾರಣೆ ಮಾಡುವ ಶಕ್ತಿ ಇದೆ. ಹಾಗೆ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅರ್ಧ ಹೋಳು ಬೇಕಾಗುತ್ತೆ ನಿಂಬೆಹಣ್ಣು. ಓಂಕಾಳು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಓಂಕಾಳಲ್ಲಿ ಕೂಡ ಕಫ ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಕಾಳುಮೆಣಸು ತೊಗೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಒಂದು 2ರಿಂದ 3 ಹಾಕ್ಕೋಬೋದು, ದೊಡ್ಡವರಿಗೆ ಆದರೆ ಒಂದು 10 ಕಾಳು ಹಾಕ್ಕೋಬೋದು. ಶುಂಠಿ 1 ಬಿಲ್ಲೆ ಗಾತ್ರಕ್ಕೆ ತೊಗೊಂಡಿದ್ದೀನಿ. ಈಗ ತೊಗೊಂಡಿರುವ ಎಲ್ಲ ಪದಾರ್ಥಗಳನ್ನು ಕುಟ್ಟೋ ಕಲ್ಲಿಗೆ ಹಾಕಿ ತರಿಯಾಗಿ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಗುತ್ತೆ. ಎಂಥದೇ ಕೋಲ್ಡ್ ಕಫ ಕೆಮ್ಮು ಬಂತು, ಮೆಡಿಷನ್ನಿಗೆ ಬಗ್ಗದೇ ಇಲ್ಲ ಕೆಮ್ಮು ಕೋಲ್ಡು ಅಂದರೆ ಈ ಮನೆ ಮದ್ದನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈ ರೀತಿ ತರಿಯಾಗಿ ನಾವು ಮಾಡ್ಕೊಳ್ಬೋದು. ದೊಡ್ಡವರಾದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಈ ಒಂದು ಪೇಸ್ಟನ್ನು ಹಾಗೆ ಅಗಿಬೋದು. ಚಿಕ್ಕವರಾದರೆ ಅದನ್ನು ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ರಸ ರೀತಿಯಲ್ಲಿ ಕೊಟ್ಟರೆ ಅವರು ಕುಡಿತಾರೆ. ಒಂದು 2ರಿಂದ 3 ದಿನ ಮಾಡಿದರೆ ಎಂಥದೇ ಕೋಲ್ಡು ಕಫ ಕೆಮ್ಮು ಇದ್ರೂ ಮಾಯವಾಗುತ್ತೆ. ಇಲ್ಲಿ ನೋಡಿ ತರಿಯಾದ ಪೇಸ್ಟ್ ರೆಡಿ ಆಯಿತು. ಇವಾಗ ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಬಿಡೋಣ. ನಿಂಬೆ ಹಣ್ಣನ್ನು ಒಂದು ಅರ್ಧ ಹೋಳು ಮಾಡಿಕೊಂಡು ಈ ನಿಂಬೆ ಹಣ್ಣಿನ ಮೇಲೆ ಆ ಪೇಸ್ಟನ್ನು ಇಟ್ಕೊಳ್ಳೋಣ. ನೋಡಿ ಈ ರೀತಿ ಪೇಸ್ಟನ್ನು ಚೆನ್ನಾಗಿ ಒತ್ತಿ ನಿಂಬೆ ಹಣ್ಣಿನ ಹೋಳ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬೀಳದ ಹಾಗೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಒಂದು ನಿಂಬೆಹಣ್ಣಿನ ಹೋಳನ್ನು ಈಗ ಸ್ಟವ್ ಉರಿಯನ್ನು ಅಂಟಿಸ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋದಕ್ಕಿಂತ ಈ ರೀತಿ ಏನಾದರೂ ನಿಮ್ಮ ಹತ್ರ ಗ್ರಿಲ್ ಇದ್ದರೆ ಅದ್ರ ಮೇಲೆ ಈ ರೀತಿ ದೊಡ್ಡ ಉರಿಯಲ್ಲಿ ಇಟ್ಟು ಮೇಲೆ ಹೀಗೆ ಇಟ್ಬಿಡಿ. ಚೆನ್ನಾಗಿ ತಳಭಾಗದಿಂದ ಸುಡಬೇಕದು. ನಿಂಬೆಹಣ್ಣಿನ ಹೋಳು ಚೆನ್ನಾಗಿ ಸುಟ್ಟು ಆ ಒಂದು ಹೊಗೆ ಮೇಲೆ ಒಂದು ಪೇಸ್ಟ್ವರೆಗೂ ಬರಬೇಕು. ಅಂದರೆ ಅದು ಚೆನ್ನಾಗಿ ನಿಂಬೆಹಣ್ಣಿನ ಹೋಳು ಸುಟ್ಟು ಬಿಡಬೇಕು. ತಳದಿಂದ ಚೆನ್ನಾಗಿ ಸುಟ್ಟ ಮೇಲೆ ನಂತರ ಒಂದು ಮೆಡಿಷನ್ ಆಗಿ ತಯಾರಾಗುತ್ತೆ ನೋಡಿ. ಇದೇ ರೀತಿ 2 ನಿಮಿಷಗಳ ಕಾಲ ಸುಡಬೇಕು. ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಈ ರೀತಿ ಒಂದು ಸೌಟನ್ನು ತಗೊಂಡು ಇರುತ್ತೆ ಅದ್ರ ಮೇಲೆ ಇಟ್ಕೊಂಡು, ಇದು ಚೆನ್ನಾಗಿ ಬಿಸಿಯಾಗಿದೆ, ಇಡೀ ನಿಂಬೆಹಣ್ಣಿನ ಹೋಳೆ ಬಿಸಿಯಾಗಿದೆ. ಈಗ ಈ ಒಂದು ಬಿಸಿ ಇರುವ ಹೋಳನ್ನು ಬೆಚ್ಚಗಿರುವ ನೀರನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ಬೇಕು ನೀವು. ಈಗ ಅದ್ರ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಇಲ್ಲಿರುವಂತಹ ಜೇನುತುಪ್ಪವನ್ನು ತಗೊಳ್ಳಿ. ನಾನು ಈ ಬ್ರ್ಯಾಂಡನ್ನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಇದು. ಈಗ ನಾವು ಈ ಒಂದು ಜೇನುತುಪ್ಪ ಮತ್ತು ಈ ಹೋಳನ್ನು ಉಗುರು ಬೆಚ್ಚಗಿರುವ ನೀರು ರೆಡಿ ಇದೆ ನೋಡಿ. ತಕ್ಷಣದಲ್ಲಿ ಈ ಒಂದು ರಸ ಸಮೇತವಾಗಿ ಹಿಂಡಿಬಿಡಬೇಕು. ಈ ರೀತಿ ಹಿಂಡಿದ ಒಂದು ರಸ ಇದೆಯಲ್ಲ, ಎಂಥದೇ ಕಫ ಕೋಲ್ಡು ಕೆಮ್ಮು ಇರಲಿ ನೋಡಿ, ಮೆಡಿಷನ್ನಿಗೆ ಬಗ್ಗೋದಿಲ್ಲ ಅಂದರೆ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಇದನ್ನು ಒಂದು 2ರಿಂದ ಚೆನ್ನಾಗಿ 3 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಮಕ್ಕಳಿಗೆ ಸ್ಪೂನ್ ಅಳತೆಯಲ್ಲಿ ಕೊಡಿ. 3ರಿಂದ 4 ಸ್ಪೂನ್ ಅಳತೆಯಲ್ಲಿ ಮಕ್ಕಳಿಗೆ ಕೊಡಿ. ದೊಡ್ಡವರಾದರೆ ಒಂದು ಅರ್ಧ ಲೋಟದಷ್ಟು ಕುಡಿಬೋದು. ರಾತ್ರಿ ಮಲಗೋ ಟೈಮಲ್ಲಿ ಜಾಸ್ತಿ ಕೆಮ್ಮಾಗುತ್ತೆ ನೋಡಿ, ಅಂಥ ಸಮಯದಲ್ಲಿ ಈ ಮನೆಮದ್ದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಒಂದು ಸ್ಪೂನ್ ಹಾಕ್ಬಿಟ್ಟು ಮಕ್ಕಳಿಗೆ ನೀವು ಕುಡಿಸ್ಬೋದು. ಇಂತಹ ಹಿಂದಿನ ಕಾಲದ ಮೆಡಿಷನ್ಗಳನ್ನು ಶೀತ ಕೋಲ್ಡು ಕಫ ಆದಾಗ ತಲೆ ಕೆಡಿಸ್ಕೋಬೇಡಿ. ಈ ಒಂದು ಮನೆಮದ್ದನ್ನು ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತಿನ ಸಿಂಪಲ್ ಮನೆಮದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.